ಇಲ್ಲ, ಈಗ ಪೊಲೀಸ್ ಕಡೆಯಿಂದ ಪರ್ಮಿಷನ್ ತಗೊಬೇಕು ಲೋಕಲಲ್ಲಿ ಅಂತಾರೆ ಗಾಡಿ ಬೇಕು ಲೆಕ್ಕಾಚಾರವಾಗಿ. ಈಗ ಎಲ್ಲಿ ಹೋಗ್ತಾರೆ, ಒಂದ್ ಜೊತೆ ದನ ತಗೊಂಡು ಒಂದ್ ಜೊತೆ ದನಿಗೆ ಪರ್ಮಿಷನ್ ತಗೊಂಡು ಈಗ ರೈತಲ್ಲಿ ಇದನ್ನೆಲ್ಲ ಖರ್ಚು ಮಾಡ್ಕೊಂಡು ದನ ತಗೊಂಡ್ರೆ ರೈತ ದನನೇ ಕೈ ಬಿಡ್ತಾರೆ. ಅವೆಲ್ಲ ನೀಟ್ ಮಾಡಿದ್ರೆ ಈಗಲೇ ಬೇಡ ಅಂತಾರೆ, ಮುಂದೆ ಇನ್ನೂ ತಣಕಲ್ಲ. ಕೆಲವರೆಲ್ಲ ಗಾಡಿ ತಡೆದು ಗಲಾಟೆ ಮಾಡ್ತಾರಲ್ಲ, ಅದ್ರ ಬಗ್ಗೆ ಏನು ಮಾಡ್ತಾರೆ? ರೈತರ ಬಗ್ಗೆ ಕಾಳಜಿ ಇಲ್ದರು, ರೈತರ ಬಗ್ಗೆ ತಿಳಿದಿರೋರು ಯಾರು ಮಾಡಲ್ಲ. ಇವತ್ತು ಏನು ಮಾಡಂಗಿಲ್ಲ, ರೈತರಿಗೂ ತೊಂದರೆ ಮಾಡ್ತಾರೆ ಸರ್. ರೈತರಿಗೆ ಕೆಲವು ಜನ ತಗೊಂಡು ಹೋಗ್ತವ್ರೆ, ಪಾಪ ಇರ್ಲಿ ಅನ್ನಲ್ಲ, ಈ ದುಡ್ಡಿಗೋಸ್ಕರ ರೈತರಿಗೂ ತೊಂದರೆ ಮಾಡ್ತಾರೆ. ಹೋಗೋರಿಗೆ ಗಾಡಿ ಅಡ್ಡ ಹಾಕೋದು, ದುಡ್ಡು ಕಿತ್ಕೊಳೋದು. ಏನೋ ಕಷ್ಟಪಷ್ಟ ದನ ತಗೋಣರೇ ಕಾಂಕ್ಷೆಯಾಗಿರೋರೇ ಬಂದು ದನ ತಗೊಳೋದು. ಎಲ್ಲರೂ ತಗೊಳಲ್ಲ. ದನವ ಸಾಕ್ಬೇಕು ಅನ್ನೋದು ಯಾರು ಖುಷಿ ಐತೆ ಅವರೇ ಬಂದು ದನ ತಗೊಳೋದು, ಎಲ್ಲರೂ ತಗೊಳಲ್ಲ. ಆದ್ರೂ ಹೋಗ್ಬೇಕಾದ್ರೆ ಗಾಡಿ ಹಿಡಿಯೋದು. ನೀವು ಕುಯ್ಯಕ್ಕೆ ತಗೊಂಡೋಗ್ತಾ ಇದ್ದೀರಾ, ಅದು ಯಾವ ದನ ಕುಯ್ಯಕ್ಕೆ ಹೋಗ್ತೇವೆ, ಎಷ್ಟು ರೂಪಾಯಿನೋ ಅಂತ ಚೆಕ್ ಮಾಡಿದ್ರೆ ಅವ್ರಿಗೆ ಗೊತ್ತಾಗ್ಬಿಡ್ತದೆ. ಈಗ ಒಂದು ಬಡ್ಕಲ್ ದನ, ಈಗ ಈ ಕರ ಇವು 1 ಲಕ್ಷ ರೂಪಾಯಿ ಕರ ಇವು 1 ಲಕ್ಷ ಕೊಟ್ಟು ಕುಯ್ಯನ್ ತಗೊಂಡಾಗ ಏನು ಮಾಡ್ತಾನೆ ನೀವು? ಏನು ಪ್ರಯೋಜನ? ಅವ್ನು ತಗೊಂಡಾಗ ಏನು ಮಾಡ್ತಾನೆ? 1 ಲಕ್ಷ ಕೊಡ್ತಾನೆ, ಅವ್ನು ಇವಕ್ಕೆ ಕೊಡಲ್ಲ. 1 ಲಕ್ಷವ ಅವ್ನು ತಗೊಂಡಿವ್ ಅಮ್ಮ ಅಂದ್ರೆ ಒಂದೊಂದು ಕರ 15,000 16,000 ತಗೋತಾರೆ ಅವ್ರು ಕುಯ್ಯೋದು. ಈಗ ರೈತ 1 ಲಕ್ಷ ಕೊಡ್ಕೊಂಡು ಹೋಗ್ತಿರ್ತೀನಿ, ಇವ್ನ ಅಡ್ಡ ಹಾಕ್ತಾರಲ್ಲಿ ಕುಯ್ಯಕ್ಕೆ ಹೋತಾವ್ರೆ ಅಂತ. ಅವ್ರಿಗೆ ದುಡ್ಡು ಕೊಟ್ರೆ ಸಾಕು, ಇವು ಯಾತ್ ಹೋತಾವೆ ಅಂತ ಚೆಕ್ ಮಾಡಲ್ಲ ಅವರು, ಬಿಟ್ಟು ಕಳಿಸ್ತಾರೆ. ಹಂಗೆ ಈ ಗೋಶಾಲೆ ಮಾಡಿದ್ವಿ. ಯಾಕೆ ಗೋಶಾಲೆ ಒಳಗೆ ದನ ಇವೆ? ಈ ಇಡೀ ಇಷ್ಟು ಗಾಡಿ ದನ ಇಡ್ತಾರಲ್ಲ, ಎಷ್ಟು ಸಾವಿರದ ದನ ಆಗಿರ್ಬೇಕು ಗೋಶಾಲೆ ಒಳಗೆ. ಯಾಕೆ ಗೋಶಾಲೆ ಒಳಗೆ ಎಷ್ಟು ಸಾವಿರ ದನ ಇವೆ? ಇಲ್ಲಿಂದ ತಗೊಂಡೋಗ್ಬಿಟ್ಟು ಅಲ್ಲಿಂದ ಮಾರ್ಕೊಂಡಾರೆ. ಚೆಕ್ ಮಾಡೋರಿಲ್ಲ, ಕೇಳೋರಿಲ್ಲ ಅಷ್ಟೇ ಅವರು. ನಮಸ್ತೆ ಸ್ನೇಹಿತರೆ, ಕೃಷಿ ದಾರಿ ಚಾನಲ್ಗೆ ನಿಮಗೆ ಸ್ವಾಗತ. ಜೋಡಿಗಟ್ಟೆ, ಮಾಯಸಂದ್ರ ಹೋಬಳಿ, ತುರುವೇಕೆರೆ ತಾಲೂಕು. ಏನಪ್ಪ ಈ ಜೋಡಿಗಟ್ಟೆ ವಿಶೇಷ ಅಂತ ಅಂದರೆ, ಇಲ್ಲಿ ಹಳ್ಳಿಕಾರ್ ಹಸುಗಳ, ಹಳ್ಳಿಕಾರ್ ಹೋರಿಗಳನ್ನು ಇಲ್ಲಿ ತಂದು ರೈತರು ಮಾರಾಟ ಮಾಡ್ತಾರೆ. ಮತ್ತು ಕೊಳ್ಳೋ ಅಂಥವರು ಬಂದು ಈ ಒಂದು ಜಾಗದಲ್ಲಿ ತಮಗೆ ಇಷ್ಟವಾದಂತಹ ಹಳ್ಳಿಕಾರ್ ಹೋರಿ ಹಸುಗಳನ್ನು ಕೊಂಡ್ಕೊಳ್ತಾರೆ ಸ್ನೇಹಿತರೆ. ಇಲ್ಲಿ ಒಂದು ಪುಣ್ಯಕ್ಷೇತ್ರ ಇದೆ, ಮಲೆ ಮಹದೇಶ್ವರನ ಒಂದು ದೇವಸ್ಥಾನ ಇದೆ ಸ್ನೇಹಿತರೆ. ದೇವಸ್ಥಾನ ಎತ್ತರವಾದಂಥ ಒಂದು ಭೂಪ್ರದೇಶದಲ್ಲಿದೆ ಸ್ನೇಹಿತರೆ. ಇಲ್ಲಿಂದ ನಾವು ನೋಡಿದ್ರೆ ಇಡೀ ಜೋಡಿಗಟ್ಟೆ ಸಂತೆ ನಡೆಯೋ ಜಾಗ ಪೂರ್ತಿ ಕಾಣುತ್ತೆ. ಅತಿ ಎತ್ತರವಾದಂಥ ಜಾಗದಲ್ಲಿ ಮಹದೇಶ್ವರನ ದೇವಸ್ಥಾನ ಇದೆ, ಪುಣ್ಯಕ್ಷೇತ್ರ. ಇದರ ಒಂದು ತಪ್ಪಲಿನಲ್ಲೇ, ಅಂದರೆ ಇದರ ಒಂದು ಕೆಳಭಾಗದಲ್ಲೇ ಈ ಒಂದು ಹಳ್ಳಿಕಾರ್ ಹೋರಿ, ಹಳ್ಳಿಕಾರ್ ಹಸುಗಳ ಒಂದು ಮಾರಾಟ ಕೊಳ್ಳುವ ಪ್ರಕ್ರಿಯೆ ನಡೆಯುವಂಥ ಜಾಗ. ಈ ಒಂದು ಜಾಗದಲ್ಲಿ ಪ್ರತಿ ಭಾನುವಾರ ಸುತ್ತಮುತ್ತಲಿನ ಜಿಲ್ಲೆಯ ಜನಗಳು ತಮ್ಮ ಹಳ್ಳಿಕಾರ್ ಹೋರಿಗಳನ್ನು ತಂದು ಇಲ್ಲಿ ಕಟ್ಟಿ ಮಾರಾಟ ಮತ್ತು ಕೊಳ್ಳುವ ಒಂದು ಪ್ರಕ್ರಿಯೆಯನ್ನು ಮಾಡ್ತಾರೆ ಸ್ನೇಹಿತರೆ. ಸಂತೆ ನಡೆಯೋದು ಭಾನುವಾರನೇ ಆದರೂ ಸಹಿತ ರೈತರು ಶನಿವಾರ ಬೆಳಗ್ಗೆಯಿಂದನೇ ತಮ್ಮ ಎತ್ತುಗಳನ್ನು, ಹೋರಿಗಳನ್ನು ಇಲ್ಲಿ ತಂದು ಕಟ್ಟಿ ಅವುಗಳನ್ನು ಪ್ರದರ್ಶನಕ್ಕೆ ಇಟ್ಟಿರ್ತಾರೆ ಸ್ನೇಹಿತರೆ. ನಾವು ಭಾನುವಾರ ಸಂತೆ ದಿವಸ ಅಲ್ಲಿಗೆ ಹೋಗಲಿಲ್ಲ. ಅದಕ್ಕಿಂತ ಮುಂಚೆನೇ ಹೇಗೆ ಒಂದು ತಯಾರಿಯನ್ನು ರೈತರು ಮಾಡ್ಕೊಂಡಿರ್ತಾರೆ ಒಂದು ದಿವಸ ಮುಂಚೆನೇ ಅಂತ ನೋಡೋದಕ್ಕೆ ನಾವು ಶನಿವಾರನೇ ಈ ಒಂದು ಜಾಗಕ್ಕೆ ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಸುಮಾರು ರಾಸುಗಳು, ಅಂದರೆ ನಾವಿನ್ನೂ ಬೆಳಗಿನ ಒಂದು 10-11 ಗಂಟೆ ಟೈಮ್ನಲ್ಲಿ ನಾವು ಈ ಒಂದು ಸಂತೆ ನಡೆಯತಕ್ಕಂಥ ಜಾಗಕ್ಕೆ ಭೇಟಿ ನೀಡಿದೋ. ಆಗಲೇ ನಮಗೆ ಆಲ್ರೆಡಿ ಒಂದು 70-80 ರಾಸುಗಳು ಇಲ್ಲಿ ಕಟ್ಟಿರೋ ಅಂಥದ್ದು ನಮ್ಮ ಕಣ್ಣಿಗೆ ಬಿತ್ತು. ಕೆಲ ರೈತರುಗಳು ಕಟ್ಟಿ ಅವುಗಳನ್ನು ಒಂದು ಕಡೆ ಹುಲ್ಲು, ಅವಕ್ಕೆ ಬೇಕಾಗಿರ್ತಕ್ಕಂಥ ನೀರು, ಇವುಗಳ ವ್ಯವಸ್ಥೆಯನ್ನು ಮಾಡ್ತಾಯಿದ್ರು ಸ್ನೇಹಿತರೆ. ನಾವು ಇಲ್ಲಿ ಸಿಕ್ಕಂಥ ಕೆಲವು ರೈತರನ್ನ ಮಾತಾಡಿಸ್ತೋ, ಇಲ್ಲಿ ಪ್ರಸಿದ್ಧಿಯಾದಂತಹ ಸುತ್ತಮುತ್ತಲಿನ ಜಾಗದಲ್ಲಿ ಇದೇ ಪ್ರಸಿದ್ಧಿಯಾದಂತಹ ಸಂತೆಯ ಜಾಗ ಅಂತ ಅವರು ನಮಗೆ ತಿಳಿಸ್ಕೊಟ್ರು ಸ್ನೇಹಿತರೆ. ಈ ಸುತ್ತಮುತ್ತಲಿನ ಎಲ್ಲ ಜಿಲ್ಲೆಯ ರೈತರು ಸಹ ಈ ಒಂದು ಜೋಡಿಗಟ್ಟೆ ಸಂತೆಯಲ್ಲಿ ಭಾಗವಹಿಸ್ತಾರೆ. ಇಲ್ಲಿ ಉತ್ತಮ ರಾಸುಗಳು, ಎತ್ತುಗಳು ಮತ್ತು ಹಸುಗಳು ಸಹ ಇಲ್ಲಿ ದೊರೆಯುತ್ತವೆ ಸ್ನೇಹಿತರೆ. ಅಣ್ಣ, ಯಾವ ರವಣ ಜೊತೆ ಇವು? KR ಪೇಟೆ. ಏನು ರೇಟ್ ಹೇಳ್ತೀರಾ? 2.25. ಎಷ್ಟಲ್ಲಾಗಿವೆ? ಇನ್ನೂ ಅಲ್ಲೇ ಆಗಿಲ್ಲ. ಯಾವಾಗ ಬಂದ್ವಿ KR ಪೇಟೆಯಿಂದ? ಇವತ್ತು ಬೆಳಗ್ಗೆ ಬಂದ್ರಾ? ನಾಳೆ ಅಲ್ಲವ್ರ ಜಾತ್ರೆ?
ನಾಳೆ ಸಂತೆ. ಅವು ಯಾರು ಅವು ನಿಮ್ಮವೇನಾ? ನಿಮ್ಮವೇನಾ? ಇವೇನು ರೇಟ್ ಹೇಳ್ತೀರಾ? 190. ಎಷ್ಟೆಲ್ಲ ಆಗ್ಯಾವೆ? 4 ನಿಮ್ಮವೇ ನಾವೆಲ್ಲ? ಯಾವರಿಂದ ಬಂದಿರೋದು? ಹಾಂ. ಎಲ್ಲ ಎಷ್ಟು ಜೊತೆ ತಂದಿದ್ದೀರಾ? 8 ಜೊತೆ ಇದೆಯಾ? ಏನು ರೇಟ್ ಹೇಳ್ತೀರಾ ಅದಕ್ಕೆ? 85. ಅಲ್ಲಾಗಿಲ್ಲ ಅಲ್ವಾ? ಅವು 85. ಟೋಟಲಾಗಿ ಎಷ್ಟು ಜೊತೆ ಇದೆ? 8 ಜೊತೆ ಇದೆಯಾ? ನಾಳೆ ಅಲ್ವರ ಸಂತೆ? ಹ್ಞೂ. ಹಾಂ. ಪ್ರತಿ ವಾರ ಬರ್ತೀರಾ ನೀವು? ನಿಮ್ಮ ನಂಬರ್ ಏನಾದ್ರು ಹೇಳ್ತೀರಾ? 73. ಬನ್ನಿ, ನಿಮ್ಮ ಅಡ್ರೆಸ್ ಹೇಳಿ, ಊರು ಹೇಳಿ. ನಮ್ಮ ಅಡ್ರೆಸ್ ತಿಪ್ಪೂರು ತಾಲೂಕು ಮಣಿಕೆರೆ ಹೋಬಳಿ, ಮೇಳುಕೊಪ್ಪಲು ಗ್ರಾಮ. ನಂಬರು 7349462279. ಯಾರು ಬೇಕಾದವ್ರ ನಂಬರ್ ಫೋನ್ ಮಾಡ್ಬೋದಲ್ಲ ನಿಮಗೆ? ಮಾಡ್ಬೋದು. ಯಾವಾಗಲೂ ನಿಮ್ಮ ಹತ್ರ ಯಾವಾಗಲೂ ಇದ್ದೇ ಇರ್ತದೆ. ಇದು ಯಾವ ಪ್ಲೇಸು, ಅದ್ರ ಬಗ್ಗೆ ಹೇಳಿ. ಇದು ಇಲ್ಲಿ ಜೋಡಗಟ್ಟೆ ಅಂತ, ಇದು ಮಾಯಸಂದ್ರ ಹೋಬಳಿ, ತುರುವೇಕೆರೆ ತಾಲೂಕು, ಜೋಡಗಟ್ಟೆ ಅಂತ. ಜೋಡಗಟ್ಟೆ ಸಂತೆ ಪ್ರತಿ ಭಾನುವಾರ ಇಲ್ಲಿ ಭಾನುವಾರ ಸಂತೆ ನಡೆಯುತ್ತೆ. ಭಾನುವಾರ, ಶನಿವಾರ ಭಾನುವಾರ 2 ದಿವಸ ನಿಮ್ಮ ಹತ್ರ ಯಾವಾಗಲೂ ಇರ್ತವೆ, ಇಲ್ಲೇ ಇರ್ತವೆ. ಓಕೆ. ಇವೇನು ರೇಟ್ ಹೇಳ್ತೀರಾ? 1.5. ಈ ಕಡೆವು 1.15. ಇವೇನು ರೇಟ್ ಹೇಳ್ತೀರಾ? 85. ಅಂದರೆ ಇವು ಈಗ ಸಂತೆ ಮುಗಿದ ಮೇಲೆ ಒಂದು ವೇಳೆ ವ್ಯಾಪಾರ ಆಗಲಿಲ್ಲ ಅಂದರೆ ಇವನ್ನ ಮತ್ತೆ ಹೊಡ್ಕೊಂಡು ಹೋಗ್ತೀರಾ? ಮತ್ತೆ ಹೊಡ್ಕೊಂಡು ಹೋಗ್ತೀವಿ. ನಿಮ್ಮ ಊರಿಗೆ ತಗೊಂಡು ಹೋಗ್ತೀರಾ? ತಿರ್ಗಾ ಮತ್ತೆ ಭಾನುವಾರ ರಿಟರ್ನ್ ಹಾಕೊಂಬರ್ತೀರಾ? ಏನ್ರಲ್ಲಿ ಹಾಕೊಂಬರ್ತೀರಾ? ಎಲ್ಲ ಗಾಡಿನಲ್ಲಿ ಹಾಕೊಂಬರ್ತೀರಾ? ಗಾಡಿಗೆ ಪರ್ಮಿಷನ್ ಎಲ್ಲ ತೊಗೊಬೇಕಾಗತ್ತಲ್ವ್ರ? ಪರ್ಮಿಷನ್ ಇನ್ನಿಲ್ಲ ಅಲ್ಲ, ಹಸುಗಳನ್ನೆಲ್ಲ ಪರ್ಮಿಷನ್ನೇ ಕೊಟ್ಟಿಲ್ಲ ನನಗೆ ಎಲ್ಲಿ ಹಾಕಕ್ಕೆ. ಅದೇನೆ ಏನಂದ್ರೆ ಮನೆ ವಯಸ್ಸಿಂದ ಹೋಗೋ ನೀನೀಗ ಯಾರು ನಡಿಯಾರ ಅವ್ರೆ? ಹೌದು, ಯಾರು ನಡ್ಕೊಂಡು ಹೋಗ್ತಾರೆ? ಈಗ ಹಾಕ್ಯಂಡು ಹೋಗ್ಲೇಬೇಕು. ಹೌದು. ಇಲ್ಲ, ಈಗ ಪೊಲೀಸ್ ಕಡೆಯಿಂದ ಪರ್ಮಿಷನ್ ತಗೊಬೇಕು ಲೋಕಲಲ್ಲಿ ಅಂತಾರೆ. ಗಾಡಿ ಬೇಕು ಲೆಕ್ಕಾಚಾರವಾಗಿ. ಈಗ ಎಲ್ಲಿ ಹೋಗ್ತಾರೆ, ಒಂದ್ ಜೊತೆ ದನ ತಗೊಂಡು ಒಂದ್ ಜೊತೆ ದನಿಗೆ ಪರ್ಮಿಷನ್ ತಗೊಂಡು ಈಗ ರೈತಲ್ಲಿ ಇದನ್ನೆಲ್ಲ ಖರ್ಚು ಮಾಡ್ಕೊಂಡು ಒಂದು ದನ ತಗೊಂಡ್ರೆ ರೈತ ದನನೇ ಕೈ ಬಿಡ್ತಾನೆ. ಅವೆಲ್ಲ ನೀಟ್ ಮಾಡಿದ್ರೆ ಈಗಲೇ ಬೇಡ ಅಂತಾರೆ, ಮುಂದೆ ಇನ್ನೂ ತಣಕಲ್ಲ. ಕೆಲವರೆಲ್ಲ ಗಾಡಿ ತಡೆದು ಗಲಾಟೆ ಮಾಡ್ತಾರಲ್ಲ, ಅದ್ರ ಬಗ್ಗೆ ಏನು ಮಾಡ್ತಾರೆ? ರೈತರ ಬಗ್ಗೆ ಕಾಳಜಿ ಇಲ್ದರು, ರೈತರ ಬಗ್ಗೆ ತಿಳಿದಿರೋ ಯಾರು ಮಾಡಲ್ಲ. ಇವತ್ತು ತಗೊಂಡೋಗಿ ಒಂದು ಜೊತೆ ಹಳ್ಳಿಕಾರ್ ಬೆಳೆಸಿರ್ ಸಾಕು ಮನೆ ಮುಂದೆ ಅನ್ನೋ ಕಾಲ ಇದು. ಅದನ್ನೇ ಕಳ್ಕೊತಾವ್ರು ರೈತರೆಲ್ಲ. ಹೆಂಗ ತಗೊಂಡೋಗಿ ಒಂದು ಜೊತೆ ಮಡಿಕೊಂಡ್ರೆ ಸಾಕು ಅನ್ನೋದು ಇದ್ದರೆ ಏನೂ ಮಾಡಲ್ಲ. ಇಲ್ಲ ಏನು ಬೇಡ, ಹಂಗೆ ಹಿಂಗೆ ದುಡ್ಡು ಕಿತ್ಕೊಳಕ್ಕೋಸ್ಕರವ ಅದು ಇದು ಅಂತ ಕೇಳ್ಕೊಂಡು ಗಾಡಿ ಅಡ್ಡ ಹಾಕೋದು, ದುಡ್ಡು ಕಿತ್ಕೊಳೋದು, ಕಳ್ಸೋದು. ದುಡ್ಡು ಒಂದು ಕೊಟ್ಟರೆ ಏನೂ ಇರೋಕ್ಕಲ್ಲ. ಅಷ್ಟೇ. ಈಗ ಇವತ್ತಿನ ಕಾಲದಲ್ಲಿ ನಡ್ಕೊಂಡು ಹೊಡ್ಕೊಂಡು ಹೋಗೋರು ಯಾರು ಅವ್ರೆ? ಒಂದು ಜೊತೆ ತಗೊಂಡ್ರು ರೈತರು ನಾನು ಹಾಕ್ಯಂಡೇ ಹೋಗೋದು ಗಾಡಿಗೆ. ನಡ್ಕೊಂಡು ಯಾರು ಹೋಗ್ತಾರೆ ಸರ್ ಇವತ್ತು? ಯಾರು ನಡೆಯೋಕ್ಕಾಗಲ್ಲ. ಇಲ್ಲಿಂದ ಅರ್ಧ ಕಿಲೋಮೀಟರ್ ನಡೆಯೋಕ್ಕಲ್ಲ ಈಗ.
ಎಷ್ಟು ವರ್ಷದಿಂದ ಸಾಕ್ತಾ ಇದ್ರೆ ಈ ಹಸುಗಳನ್ನ? ನಾವು ಮಾಮೂಲಿ ನಾವು ಸುಮಾರು ಹೆಚ್ಚಿಗೆ ಬರೀ ಎತ್ತುಗಳು ಮಾತ್ರ ಸಾಕ್ತೀರಾ, ಹಸುಗಳನ್ನೂ ಸಾಕ್ತೀರಾ? ಎತ್ತು ಹೊಸ ಯಾವ ನಾವು ವ್ಯಾಪಾರಕ್ಕೆಲ್ಲವೂ ಮನೆ ತವ ಈಗ ಬಡವಾಗಿರೋನೆಲ್ಲ ಮನೆ ತಗೊಂಡು ಹೋಗ್ತೀವಿ. ಅವು ಮನೆ ತಲೆ ಬಿಟ್ಕೊಂಡು 2-3 ತಿಂಗಳು ಸಾಕಿ ಮಾರ್ತೀವಿ. ಈ ಚೆನ್ನಾಗಿರೋ ತಮ್ಮಂದು ಮಾರ್ತೀವಿ, ತಗೋತೀವಿ. ಯಾವಾಗಲೂ 25-30 ಇದ್ದೇ ಇರ್ತಾವೆ. ಅಂದ್ರೆ ಕೊಳ್ತಾ ಇರ್ತೀರಾ, ಮಾರ್ತಾ ಇರ್ತೀರಾ? ಮಾರ್ತಾ ಇರ್ತೀವಿ. ಪ್ರೀತಿ ಆದವ ತಗೊಂಡಾಗ ಮನೆ ತಗ ಬಿಟ್ಕೊಂಡು ಸಾಕ್ತೀವಿ. ಹಂಗೆ ಎಲ್ಲ ಒಂದೇ ಸಂಖ್ಯೆ ಮಾಡಲ್ಲ, ಹಂಗೂ ಹಿಂಗೆ ಎಲ್ಲ ಕಡೆಗೂ. ನಿಮ್ಮ ಹೆಸರು? ಕುಮಾರ್ ಅಂತ. ಕುಮಾರ್ ಅಂತ. ಏನು ಮಾಡಂಗಿಲ್ಲ, ರೈತರಿಗೂ ತೊಂದರೆ ಮಾಡ್ತಾರೆ ಸರ್. ರೈತರಿಗೆ ಕೆಲವು ಜನ ತಗೊಂಡು ಹೋಗ್ತವ್ರೆ, ಪಾಪ ಇರ್ಲಿ ಅನ್ನಲ್ಲ. ಈ ದುಡ್ಡಿಗೋಸ್ಕರ ರೈತರುಗಳಿಗೂ ತೊಂದರೆ ಮಾಡ್ತಾರೆ. ಹೋಗೋರಿಗೆ ಗಾಡಿ ಅಡ್ಡ ಹಾಕೋದು, ದುಡ್ಡು ಕಿತ್ಕೊಳೋದು. ಹಾಂ, ಏನೋ ಕಷ್ಟಪಷ್ಟ ದನ ತಗೋಣರೇ ಕಾಂಕ್ಷೆಯಾಗಿರೋರೇ ಬಂದು ದನ ತಗೊಳೋದು. ಎಲ್ಲರೂ ತಗೊಳಲ್ಲ. ದನವ ಸಾಕ್ಬೇಕು ಅನ್ನೋದು ಯಾರು ಖುಷಿ ಐತೆ ಅವರೇ ಬಂದು ದನ ತಗೊಳೋದು, ಎಲ್ಲರೂ ತಗೊಳಲ್ಲ. ಆದರೂ ಹೋಗ್ಬೇಕಾದ್ರೆ ಗಡಿ ಹಿಡಿಯೋದು. ನೀವು ಕುಯ್ಯಕ್ಕೆ ತಂಬೋತಾ ಇದ್ದೀರಾ, ಅದು ಯಾವ ದನ ಕುಯ್ಯಕ್ಕೆ ಹೋಗ್ತೇವೆ, ಎಷ್ಟು ರೂಪಾಯಿನೋ ಅಂತ ಚೆಕ್ ಮಾಡಿದ್ರೆ ಅವ್ರಿಗೆ ಗೊತ್ತಾಗ್ಬಿಡ್ತದೆ. ಈಗ ಒಂದು ಬಡ್ಕಲ್ ದನ, ಈಗ ಈ ಕರ ಇವು 1 ಲಕ್ಷ ರೂಪಾಯಿ ಕರ ಇವು 1 ಲಕ್ಷ ಕೊಟ್ಟು ಕುಯ್ಯನ್ ತಗೊಂಡಾಗ ಏನು ಮಾಡ್ತೀವಿ ನೀವು? ಏನು ಪ್ರಯೋಜನ? ಅವ್ನು ತಗೊಂಡಾಗ ಏನು ಮಾಡ್ತಾವೆ? 1 ಲಕ್ಷ ಕೊಡ್ತಾನೆ, ನಾವು ನೀವು ಕೊಡಲ್ಲ. 1 ಲಕ್ಷವ ಅವ್ನು ತಗೊಂಡಿವಿ. ಅಮ್ಮ ಅಂದ್ರೆ ಒಂದೊಂದು ಕರ 15,000-16,000 ತಗೋತಾರೆ ಅವ್ರು ಕುಯ್ಯೋದು. ಈಗ ರೈತ 1 ಲಕ್ಷ ಕೊಡ್ತಾನೆ ಹೋಗ್ತಿರ್ತೀನಿ, ಇವನ್ನ ಅಡ್ಡ ಹಾಕ್ತಾರಲ್ಲಿ ಕುಯ್ಯಕ್ಕೆ ಹೋಗ್ತಾವ್ರೆ ಅಂತ. ಅವ್ರಿಗೆ ದುಡ್ಡು ಕೊಟ್ರೆ ಸಾಕು, ಇವು ಯಾತ್ ಹೋಗ್ತಾವೆ ಅಂತ ಚೆಕ್ ಮಾಡಲ್ಲ ಅವರು, ಬಿಟ್ಟು ಕಳಿಸ್ತಾರೆ. ಹಾಂ, ಹಂಗೆ. ಈ ಗೋಶಾಲೆ ಮಾಡಿದ್ವಿ. ಯಾಕೆ ಗೋಶಾಲೆ ಒಳಗೆ ದನ ಇವೆ? ಈ ಇಡೀ ಇಷ್ಟು ಗಾಡಿ ದನ ಇಡ್ತಾರಲ್ಲ, ಎಷ್ಟು 1000 ದನ ಆಗಿರ್ಬೇಕು ಗೋಶಾಲೆ ಒಳಗೆ. ಯಾಕೆ ಗೋಶಾಲೆ ಒಳಗೆ ಎಷ್ಟು 1000 ದನ ಇವೆ? ಇತ್ತಿಂದ ತಗೊಂಡೋಗ್ಬಿಟ್ಟು ಅಲ್ಲಿಂದ ಮಾರ್ಕೊಂಡಾರೆ. ಚೆಕ್ ಮಾಡೋರಿಲ್ಲ, ಕೇಳೋರಿಲ್ಲ, ಅಷ್ಟೇ. ಅವ್ರವ್ರದ್ದೇ ದುಡ್ಡು, ಅವ್ರವ್ರದ್ದೇ ಆಟ ಅನ್ನಂಗೆ ನಡೀತೈತೆ. ಈಗ ಇಷ್ಟೊಂದು ಥರ ಲೋಡ್ ಹಿಡಿದ್ರು ಆಗ ಅಷ್ಟು ದನ ಯಾಕೆ ಗೋಶಾಲೆ ಒಳಗೆ ಅವೇ? ಹಾಂ, ಗೋಶಾಲೆಯಲ್ಲಿ ಇರ್ಬೇಕು, ಇರ್ಬೇಕು ತಾನೆ. ಅಲ್ಲಿ ಲೆಕ್ಕ ಇರಬೇಕು, ಯಾವತ್ತು ಹಿಡಿದು, ಎಷ್ಟು ಹಿಡಿದು, ಎಲ್ಲಿ ಹಿಡಿದು ಅನ್ನೋ ಲೆಕ್ಕಾಚಾರನಾದ್ರೂ ಇರಬೇಕು. ಯಾವುದು ಇಲ್ಲ. ಇತ್ಲಿಂದ ಗೋಶಾಲೆಗೆ ಹಿಡಿದ್ರು ಬಿಟ್ರು, ಅದ್ಲಿಂದ ತಗೊಂಡಾಗ ಮಾರ್ಕೊಂಡ್ರು ಬಿಟ್ರು. ಇವ್ರು ಇದ್ಲಿಂದ ರೈತಂಗೆ 2 ಕಡೆಯಿಂದಲ್ಲ ಲಾಸ್. ಈ ಕಡೆ ದನ ಹೋದು, ಈ ಕಡೆ ದುಡ್ಡು ಹೋದು, 2 ಲಾಸ್ ಇವನಿಗೆ ರೈತಂಗೆ. ಅವ್ರ ಮಾತ್ರ ಹಿಡ್ಕೊಂಡೋಗಿ ಬೆಚ್ಚಿಗೆ ಯಾರ ಬಂಡವಾಳ ಹಾಕಿರ್ತಾನೆ, ಇವನು ಅವನ 10 ಸಾವಿರ ಇಸ್ಕೊತಾನೆ, ಇವನು 10 ಸಾವಿರ ಇಸ್ಕೊತಾನೆ, ಕಳಿಸ್ತಾ ಇರ್ತಾರೆ. ಇತ್ಲಾಗ ದನವೂ ಇಲ್ಲ, ದುಡ್ಡು ಇಲ್ಲ. ಹೆಂಗೆ ಮಾಡ್ತಾರೆ? ಏನು ಮಾಡ್ತಾರೆ? ರೈತರು ಎಲ್ಲಿ ಉದ್ದಾರ ಆಗ್ತಾರೆ. ಈ ಸಂತೆ ಎಷ್ಟು ವರ್ಷದಿಂದ ನಡೀತಾ ಇದೆ ಸರ್? ನಮಗೆ ಗೊತ್ತೇ ಇಲ್ಲ ಸರ್. ಹೌದಾ? ಕಾಲದಿಂದ ನಡೀತಲೇ ಐತಿ. ಹಳ್ಳಿಕಾರ ಜಾತಿಗೆ ನಂಬರ್ 1 ಸಂತೆ ಅಂದ್ರೆ ಇದೆ. ಹಳ್ಳಿಕಾರ ದನಿನಲ್ಲಿ ನಂಬರ್ 1 ಸಂತೆ ಅಂದರೆ ಜೋಡಗಟ್ಟೆನೆ. ಇಲ್ಲಿ ಭಾರಿ ಹಳ್ಳಿಕಾರ ದನ ಬರೋದೇ ಇಲ್ಲಿ. ಚೆನ್ನಾಗಿ ಸೇರ್ಕೊಳ್ಳೋದು, ಚೆನ್ನಾಗಿ ನಡೀತೈತೆ. ಹಸುಗಳು ಎಲ್ಲ ತರ್ತಾರೆ ಇಲ್ಲಿ ಮಾಡೋದಕ್ಕೆ? ತರ್ತಾರೆ. ಬರೀ ಹಳ್ಳಿಕಾರ ತಳಿ ಮಾತ್ರ ಬರುತ್ತೆ, ಬೇರೆ ಬೇರೆದು ಬರುತ್ತೆ. ಆದ್ರೆ ಹಳ್ಳಿಕಾರ ತಳಿನೇ ಜಾಸ್ತಿ ಬರುತ್ತೆ. ಜಾಸ್ತಿ ಬರೋದೇ ಹಳ್ಳಿಕಾರ ತಳಿ. ಹಳ್ಳಿಕಾರ ತಳಿನ ಸೆಲೆಕ್ಟ್ ಮಾಡೋದು ಯಾವ ಥರ ಸೆಲೆಕ್ಟ್ ಮಾಡ್ತಾರೆ ರೈತರು ಬಂದು? ಈಗ ಇದೊಂದು ಜೊತೆ ಇದೆ ಅಂದರೆ ಇದನ್ನ ಯಾವ ಥರ ಅವರು ಇದನ್ನ ಮಾನದಂಡ ಉಪಯೋಗಿಸ್ತಾರೆ? ಜಾತಿ ಮೇಲೆ ಹೋಗುತ್ತೆ. ಜಾತಿ ಪ್ಯೂರ್ ಜಾತಿ ಅಲ್ಲ, ಸುಳಿ ಅಂತಾರೆ, ಅದು ಕಾಲು ನೋಡ್ತಾರೆ. ಕೊಳ್ಳು ಗಂಧಾಕ್ಲಿರ್ಬಾರ್ದು, ಗಂಧಾಕ್ಲಿದ್ರೆ ಅಮೃತಮಾಲಿ ಬರುತ್ತೆ. ಈ ಗಂಧಾಕ್ಲಿಲ್ದ ಹೋದ್ರೆ ಹಳ್ಳಿಕಾರ ತಳಿ ಅದರಲ್ಲೂ ಜಾತಿಗೆ ಬರುತ್ತೆ. ಗಂಧಾಕ್ಲಿ ಇಲ್ಲದ್ದೇ ಒಂದೇ ಹಳ್ಳಿಕಾರಿಗೆ ಬರಲ್ಲ. ಅದರಲ್ಲೂ ಜಾತಿ ಮೇಲೆ ಡಿಪೆಂಡ್. ಜಾತಿ ಮೇಲೆ ಹಳ್ಳಿಕಾರಿಗೆ ಹೋಗುತ್ತೆ. ಎಲ್ಲ ಒಂದೇ ಥರ ಹಳ್ಳಿ ದನ ಅಂತದಂಗೆ ಎಲ್ಲದೂ ಹಳ್ಳಿಕಾರ ಆಗಲ್ಲ, ಎಲ್ಲದೂ ಅಮೃತಮಾಲ್ ಆಗಲ್ಲ. ಅದರಲ್ಲೂ ಡಿಫ್ರೆನ್ಸ್ ಐತಿ. ಹಂಗೆ ರೈತರಿಗೆ ಹಳ್ಳಿಕಾರ ಬಗ್ಗೆ ಏನು ಮಾಹಿತಿ ಕೊಡ್ತೀರಾ ನೀವು? ಇಷ್ಟೆಲ್ಲ ಸಾಕ್ತಾ ಇದ್ರಲ್ಲ, ರೈತರು ಈಗ ಕೆಲವರು ಹಸುಗಳನ್ನೇ ಸಾಕಿರಲ್ಲ, 10 ಎಕರೆ 20 ಎಕರೆ ಜಮೀನು ಇಟ್ಟಿರ್ತಾರೆ, ಒಂದು ಹಸು ಕೂಡ ಸಾಕಿರಲ್ಲ. ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಏನಿಲ್ಲ ಸರ್, ಸಾಕಬೇಕು. ಸಾಕಿರೆ ಬಸವಣ್ಣನ ಸಾಕಿರೆ ಒಂದು ಮನೆಗೆ ಒಳ್ಳೇದದು. 101 ಕೋಟಿ ದೇವ್ರು ವಾಸ ಮಾಡೋದು ಬಸವಣ್ಣಲಯ. ಅವನು ಮನೆಯಲ್ಲಿದ್ದರೆ ಮನೆಗೆ ಒಳ್ಳೇದು. ಅದು ಗೊತ್ತಿಲ್ಲ ನಮ್ಮ ರೈತರಿಗೆ, ಸಾಕ್ತಾ ಇಲ್ಲ ಅಷ್ಟೇ. ಅವನು ಮನೆಯಿಂದ ಆಚೆ ಕಡೆಯಿಂದ ಒಳ್ಳಿಂದ ಈಚೆ ಕಡೆ ಕಾಲು ತೆಗೆದ್ರೆ 1 ಲಕ್ಷಣ ಮನೆಗೆ. ಅದು ನಮ್ಮ ರೈತರಿಗೆ ಗೊತ್ತಿಲ್ಲದ್ರೆ ರೈತರು ಯಾರು ಸಾಕಕ್ಕೆ ಇಷ್ಟಪಡ್ತಾ ಇಲ್ಲ ಅಷ್ಟೇ. ಅದರಲ್ಲಿ 3 ಕೋಟಿ ದೇವ್ರು ವಾಸ ಮಾಡೋನು ಬಸವಣ್ಣನ ಯಾವತ್ತೂ ಪೂಜಿಸ್ಬೇಕು. ಕೆಲವು ಕಡೆ ಯಾವತ್ತೂ ಸೋಮವಾರ ಬಸವಣ್ಣ ವಾರ ಮಾಡ್ತಾರೆ, ಬಸವಣ್ಣನ ಪೂಜೆ ಮಾಡ್ತಾರೆ. ಅದು ಪೂಜೆ ಮಾಡಿದರೆ ಮನೆಗೆ ಒಂದು ಒಳ್ಳೇದದು. ಈಗ ಒಂದು ಹಳ್ಳಿಕಾರ ಹಸು ಒಂದು ಬಸ್ಸಿನ ಹಾಲು ಕುಡಿದು ಮೊದಲು ಹಿಂದಿಂಗೆ ಮಕ್ಕಳಿಗೆಲ್ಲ ಬರೀ ಹಸಿನಲ್ಲೇ ಕುಡಿಸ್ತಿತ್ತು. ಎಷ್ಟು ಚುರುಕಾಗಿ ಎಷ್ಟು ನಾಲೆಡ್ಜ್ ಎದ್ದೇಳಾರ ಗೊತ್ತಾ? ಈಗಿನ ಕಾಲದ ಮಕ್ಳಿಗೆ ಅಷ್ಟು ನಾಲೆಡ್ಜನೇ ಕಮ್ಮಿ. ಈಗಿನ ಕಾಲದ ಮಕ್ಕಳು 8 ಗಂಟೆಗೆ 8 ಗಂಟೆಗೆ ಎದ್ದೇಳ್ತಾರೆ. ಅಂದರೆ ಹಳ್ಳಿಕಾರ ತಳಿನಲ್ಲಿ ಕಾಯಿಲೆ ಹೊಡಿತೈತೆ. ಹಳ್ಳಿಕಾರ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರುತ್ತೆ. ಶಕ್ತಿ ಕಾಯಿಲೆ ಒಂದು ಕಾಯಿಲೆ ಇದ್ರೂ ಒಳಗಡೆ ತಿಂದಾಕತ್ತೆ ಹಸಿನ ಹಾಲು. ಈ ಸೀಮೆ ಹಸಿನ ಹಾಲೆಲ್ಲ ಅದು ಬರಲ್ಲ. ಅದು ಹಳ್ಳಿಕಾರು ಪ್ರತಿ ಒಂದಕ್ಕೂ ಒಳ್ಳೇದು.
ಯಾರು ಕಟ್ಟಿರೋ ಅವ್ನ ಮನೆಗೂ ಒಳ್ಳೆಯದು. ಅದು ಮಕ್ಳಿಗೆ ಹಾಲು ಪ್ರತಿಯೊಂದು ಕಾಯಿಲೆನೂ ಹೊಡೆದಾಕತ್ತದು ಹಸಿನ ಹಾಲು. 1 ಕಪ್ ಹಾಲು ಕುಡಿದ್ರೆ ಇವತ್ತು ಬೆಳಿಗ್ಗೆ ಎದ್ದು ಎಷ್ಟು ದೇಹಕ್ಕೆ ಒಳ್ಳೆಯದು. ಅದು ಏನೇನು ಕಾಯಿಲೆ ಇದ್ದರೂ ತಿಂದಾಕತ್ತದು ಹಸಿನ ಹಾಲು. ಆದರೆ ಎಮ್ಮೆ ಹಾಲು ಇದ್ರ ಹಾಲು ಆ ಥರ ಬರಲ್ಲ ಸರ್. ಅದು ಹಸಿನ ಹಾಲು ಅಷ್ಟು ಟೇಸ್ಟ ಯಾವುದು ಬರಲ್ಲ. ನಾಟಿ ಹಸುವಿನ ಹಾಲನ್ನ A2 ಮಿಲ್ಕ್ ಅಂತಲೂ ಕರೀತಾರೆ. ಅದು ಏನು ಕಾಯಿಲೆಗೂ ಒಳ್ಳೆದಲ್ಲ ಸರ್. ಅದು ಕಾಯಿಲೆ ಅನ್ನೋದೇ ಇಲ್ಲ ಅದಕ್ಕೆ. ನಾಟಿ ಹಸಿನ ಹಾಲಿಗೆ ಕಾಯಿಲೆ ಅನ್ನೋದೇ ಇಲ್ಲ. ಬುದ್ಧಿನೂ ಅಷ್ಟೇ ಚುರುಕಾಗಿ ಎದ್ದೇಳ್ತಾವೆ ಮಕ್ಕಳು ಹಸಿನ ಹಾಲು ಕುಡಿದ್ರೆ. ಆದ್ದರಿಂದ ಹಳ್ಳಿಕಾರ ಎಲ್ಲರೂ ಬೆಳೆಸ್ಬೇಕು, ಎಲ್ಲರೂ ಉಳಿಸ್ಬೇಕು ಹಳ್ಳೀಲಿ. ಅದ್ರ ಗುಣ ಗೊತ್ತಿಲ್ಲದಲ್ಲ ಈಗ ರೈತರು ಎಲ್ಲ ಕಳ್ಕೊಂಬಿಟ್ಟಾರೆ ಅಷ್ಟೇ. ಅದ ಹಿಂದಿನ ಕಾಲದಲ್ಲಿ ಬಸವಣ್ಣ ಸಾಕಿದ್ರೆ ಈ ಬಸವಣ್ಣ ಸಾಕಿ ಎತ್ತಲೆ ಗೀರು ಎತ್ತಲೆ ಆರಂಭ ಮಾಡೋರು, ದಿನ ಬಸವಣ್ಣ ಇರ್ಕೊಂಡು ತಿರ್ಗಾಡೋರು. ಈ BP, ಶುಗರು, ಹಾಳು ಅವರಿಗೆ ಕಾಯಿಲೆ ಎಲ್ಲಿತ್ತು? ಅವ್ರಿಗೆ ಇರಲಿಲ್ಲ. 100 ವರ್ಷದವರೆಗೂ ಬದುಕೋರು ಜನ ಬದುಕೋರು. ಅವ್ರಿಗೆ ಶುಗರೇ ಇರಲಿಲ್ಲ. ಯಾವಾಗಲೂ ಬಸವಣ್ಣ ತಲೆ ಮೇಲೆ ಜೀವನ ಮಾಡೋರು, ಅವರು ಕೈ ಮುಟ್ಟೋರು ಇದು ಮಾಡೋರು. ಅವಾಗ BP, ಶುಗರು ಏನೂ ಇರಲಿಲ್ಲ ಅವ್ರಿಗೆ. ಈಗೇನು ಮಾಡೋಕ್ಕಲ್ಲ. ಈಗೆಲ್ಲ ಹಾರ್ಟ್ ಅಟ್ಯಾಕ್ ಅಂತ BP ಅಂತೆ ಶುಗರ್ ಇದು. ಆಮೇಲೆ ಹಾಲು, ಬೆಣ್ಣೆ, ತುಪ್ಪ ನಾಟಿ ಹಸಿನ ತಿಂದು ಅದು ದೇಹಕ್ಕೆ ಒಳ್ಳೆ ಶಕ್ತಿ ಕೊಡೋದು, ಪೌಷ್ಟಿಕಾಂಶ ಇದು ಹೆಚ್ಚಿಸೋದು ನಾಟಿ ಹಸಿನ ಹಾಲು. ಈಗ ಅದಿಲ್ಲ, ಇವ್ರಿಗೆ ಕಾಯಿಲೆ ಅಷ್ಟೇ ಬಂದಿರೋದು ಈಗ. ಸರಿ ಸರ್, ಒಳ್ಳೆ ಮಾಹಿತಿ ಕೊಟ್ರಿ. ಹಳ್ಳಿಕಾರ್ ತಳಿನ ಉಳಿಸಿ ಬೆಳೆಸಿ ಅಂತ ಹೇಳೋಣ. ಎಲ್ಲ ರೈತರು ಈ ಒಂದು ಹಳ್ಳಿಕಾರನ್ನ ಬೆಳೀಲಿ, ಮನೇಲಿ ಸಾಕಲಿ ಅಂತ ಹೇಳೋಣ. ಧನ್ಯವಾದ, ನೀವು ಇಷ್ಟೋ ಮಾಹಿತಿ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು.